ಇಡೀ ಕಾರ್ಯಕ್ರಮ ಯಶಸ್ವಿಯಾಗೋದು ಅವರಿಂದ. ನಮಗೆ ಇವತ್ತು ಈ ಕಾರ್ಯಕ್ರಮ ಸಂಯೋಜನೆ ಇಲ್ಲಿ ಮಾಡಲು ಅವಕಾಶ ಮಾಡಿಕೊಟ್ಟಂಥ ಶಿವಾಜಿ ಯುವಕ ಮಂಡಲ ನೆಹರು ನಗರ ಕಲ್ಲೇಗ ಇವರಿಗೆ ಅನಂತ ಕೃತಜ್ಞತೆಗಳು. ಶಿವಾಜಿ ಯುವಕ ಮಂಡಲ ನೆಹರು ನಗರ ಕಲ್ಲೇಗ ಇದರ ಆಶ್ರಯದಲ್ಲಿ 50ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕಲ್ಲೇಗ ಮೊಸರು ಕೂಡಿಕೆ, ಇದು ಕಲ್ಲೇಗ ಮೊಸರು ಕೂಡಿಕೆ ಉತ್ಸವದ ಇಂದಿನ ಕಾರ್ಯಕ್ರಮದಲ್ಲಿ ಸನಾತನ ನಾಟ್ಯಾಲಯ ಮಂಗಳೂರು ಇದರ ವತಿಯಿಂದ ಸನಾತನ ನೃತ್ಯಾಂಜಲಿ ಕಾರ್ಯಕ್ರಮವನ್ನ ಅದ್ಭುತವಾಗಿ ನಡೆಸಿಕೊಟ್ಟಂತಹ ಕಲಾವಿದರನ್ನ ಶಿವಾಜಿ ಯುವಕ ಮಂಡಲ ನೆಹರು ನಗರದ ವತಿಯಿಂದ ಗೌರವಿಸುವಂತಹ ಕಾರ್ಯಕ್ರಮ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತು ಮತ್ತು ನೃತ್ಯ ದೇಶಭಕ್ತಿಯ ಸ್ಫುರಣೆಯನ್ನ ಬಹಳ ಅದ್ಭುತವಾಗಿ ಮಾಡಿಕೊಟ್ಟಂತಹ ಈ ತಂಡವನ್ನ ಕಳೆದ ಹಲವಾರು ವರ್ಷಗಳಿಂದ ಮುನ್ನಡೆಸುತ್ತಿರುವಂತಹ ಹಿರಿಯರು ಚಂದ್ರಶೇಖರ ಶೆಟ್ಟಿ ಇವರಿಗೆ ಶಾಲು ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಪ್ರೇಮಕುಮಾರಿ ಇವರನ್ನ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸನಾತನ ನಾಟ್ಯಾಲಯದ ಮೂಲಕ ದೇಶಭಕ್ತಿಯನ್ನ ರಕ್ತಗತ ಮಾಡಿಕೊಳ್ಳುತ್ತಿರುವಂತಹ ಇಡೀ ತಂಡಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರಲಿ. ಅದರ ಜೊತೆಗೆ ಚಂದ್ರಶೇಖರ ಶೆಟ್ಟಿ ಈ ಪ್ರಾಯದಲ್ಲೂ ಕೂಡ ದೇಶಭಕ್ತಿ ಅನ್ನುವ ತತ್ವದ ಅಡಿಯಲ್ಲಿ ಇಡೀ ಜೀವನವನ್ನು ಅದಕ್ಕೋಸ್ಕರ ಮುಡಿಪಾಗಿಟ್ಟಿರುವ ಚಂದ್ರಶೇಖರ ಶೆಟ್ಟಿ ಅವರಿಗೆ ಪ್ರತ್ಯೇಕವಾಗಿ ಒಂದು ದೊಡ್ಡ ಚಪ್ಪಾಳೆ ಹರಿದು ಬರಲಿ ಅಂತ ಹೇಳುತ್ತಾ ಅವರಿಗೆ ಶಾಲು ಮತ್ತು ಗೌರವದ ಸ್ಮರಣಿಕೆಯನ್ನ ನೀಡಿ ಪ್ರೇಮಕುಮಾರಿ ಇವರು ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕೃತಜ್ಞತೆಗಳು. ಇದೇ ಟೀಮ್ ಅನ್ನ ಇಷ್ಟು ವಿದ್ಯಾರ್ಥಿಗಳನ್ನ ಅವರ ಶಿಕ್ಷಣದ ಮಟ್ಟವನ್ನ ಕೇಳಿದಾಗ ನಮಗೆ ಅದ್ಭುತ ಅಂತ ಅನಿಸುತ್ತೆ. ಅಂತಹ ಒಳ್ಳೆಯ ಶಿಕ್ಷಣವನ್ನ ಪಡೆದುಕೊಂಡು ಶಿಕ್ಷಣದ ಜೊತೆಗೆ ಸಮಾಜಕ್ಕೆ ನಾನೇನು ಕೊಡಬಹುದು ಅನ್ನುವ ಪ್ರಶ್ನಾರ್ಥಕ ಚಿಹ್ನೆಗೆ ಉತ್ತರ ಈ ಮೂಲಕ ದೇಶಭಕ್ತಿಯ ಒಂದು ಭಾವನೆಗಳನ್ನ ಹುಟ್ಟುಹಾಕುವಂತ ಅದ್ಭುತ ಕಾರ್ಯದಲ್ಲಿ ತೊಡಗಿಕೊಂಡಿರುವಂತ ಎಲ್ಲ ಯುವ ತರುಣಿಯರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಅವರನ್ನ ಮುನ್ನಡೆಸುತ್ತಿರುವಂತ ಶ್ರೀಲತಾ ನಾಗರಾಜ್ ಇವರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಬರಲಿ. ಅವರಿಗೂ ಕೂಡ ಯಶೋಧ ಶಿವನಗರ ಇವರು ಶಾಲು ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಗೌರವಿಸಬೇಕು. ಶ್ರೀಲತಾ ನಾಗರಾಜ್ ಅವರು ಮುಂದೆ ಬರಬೇಕು. ತಾಯಿಯ ಸ್ಥಾನದಲ್ಲಿ ನಿಂತು ಇಷ್ಟು ಯುವತಿಯರ ಒಂದು ಜವಾಬ್ದಾರಿಯನ್ನ ತಕೊಂಡು ಆ ಮೂಲಕ ದೇಶಭಕ್ತಿಯನ್ನ ಬಿಂಬಿಸುವ ಕಾರ್ಯದಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡಿರುವ ವಿದೂಷಿ ಶ್ರೀಲತಾ ನಾಗರಾಜ್ ಅವರಿಗೆ ಸಾಕ ಒಂದು ದೊಡ್ಡ ಚಪ್ಪಾಳೆ ಬರಲಿ. ಅಭಿನಂದನೆಗಳನ್ನ ಸಮರ್ಪಿಸುವಂತ ಕಾರ್ಯವನ್ನ ಬಹುಶಃ ಈ ಕಾರ್ಯಕ್ರಮದಲ್ಲಿ ಪ್ರೇಕ್ಷಕರ ಮನಮುಟ್ಟುವ ರೀತಿಯಲ್ಲಿ ತುಳು ಮತ್ತು ಕನ್ನಡ ಭಾಷೆಯ ಅದ್ಭುತ ಶಬ್ದಗಳನ್ನ ಪೋಣಿಸುವ ಮೂಲಕ ಈ ಕಾರ್ಯಕ್ರಮದಲ್ಲಿ ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿದ ಖ್ಯಾತ ನಿರೂಪಕರಾಗಿರುವಂತ ಶ್ರೀಯುತ ಅರುಣ್ ಉಳ್ಳಾಲ್ ಇವರು ಕೂಡ ಮಧ್ಯಭಾಗಕ್ಕೆ ಬರಬೇಕು. ಇವರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಬಂದ್ರೆ ಅದು ಸಾರ್ಥಕ ಆಗುತ್ತೆ ಅನ್ನುವ ಮಾತಿನೊಂದಿಗೆ ಶಾಲು ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಸುರೇಶ್ ರಾವ್ ಇವರು ಅವರನ್ನ ಗೌರವಿಸಬೇಕು ಅನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಅತ್ಯದ್ಭುತ ನಿರೂಪಣೆಯ ಮೂಲಕ ಪ್ರೇಕ್ಷಕರ ಮನ ಗೆದ್ದಿರುವ ಅರುಣ್ ಉಲ್ಲಾಲ್ ಅವರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಕೋರಿಕೆಯೊಂದಿಗೆ ಕಾರ್ಯಕ್ರಮದ ಎಲ್ಲ ತಂಡ ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಿ ಶಿವಾಜಿ ಯುವಕ ಮಂಡಲದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೂಡ ಒಮ್ಮೆ ವೇದಿಕೆಗೆ ಬಂದ್ರೆ ಉತ್ತಮ ಅನ್ನುವ ಹಿನ್ನೆಲೆಯಲ್ಲಿ ಇವತ್ತು ಸನಾತನ ನಾಟ್ಯಾಲಯ ಸನಾತನ ನೃತ್ಯಾಂಜಲಿ ಕಾರ್ಯಕ್ರಮದ ಮೂಲಕ ಇಡೀ ಪ್ರೇಕ್ಷಕರನ್ನ ಕಡೆಯ ತನಕ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದೀರಿ. ಎಷ್ಟೋ ಹೃದಯಗಳಲ್ಲಿ ಈ ದೇಶದ ಬಗ್ಗೆ ಈ ಮಣ್ಣಿನ ಬಗ್ಗೆ ವಿಶೇಷವಾದ ಗೌರವವನ್ನ ಉಳಿಸಿಕೊಳ್ಳುವಲ್ಲಿ ನೀವು ಯಶಸ್ವಿಯಾಗಿದ್ದೀರಿ ಅನ್ನುವ ಮಾತುಗಳನ್ನ ಹೇಳುತ್ತಾ ಶಿವಾಜಿ ಯುವಕ ಮಂಡಲದ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಇವತ್ತು ಸನಾತನ ನಾಟ್ಯಾಲಯ ಸನಾತನ ನೃತ್ಯಾಂಜಲಿಯ ಮೂಲಕ ಇವತ್ತು ಸಾಕ್ಷೀಭೂತ ಆಗಿದೆ. ಆ ನಿಟ್ಟಿನಲ್ಲಿ ನಿಮ್ಮ ಸೇವೆ ಸಮಾಜದಲ್ಲಿ ಇನ್ನಷ್ಟು ದೇಶಭಕ್ತಿ ಉಳ್ಳಂತ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಲಿ ಅನ್ನುವ ಸದಾಶಯದೊಂದಿಗೆ 50ರ ನೆನಪು ಶಾಶ್ವತವಾಗಿರ್ಲಿ ಅನ್ನುವ ಆಶಯದೊಂದಿಗೆ ಕಡೆಗೆ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಇವರನ್ನ ಅಭಿನಂದಿಸಿ ಈ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಿದ್ದೇವೆ.
ಅದರ ಜೊತೆಯಾಗಿ ಶಿವಾಜಿ ಯುವಕ ಮಂಡಲ ನೆಹರು ನಗರದ ನೇತೃತ್ವದಲ್ಲಿ 50ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕಲ್ಲೆಗ ಮೊಸರು ಕುಡಿಕೆ 2025ರ ಪ್ರಯುಕ್ತ ಅಟ್ಟಿ ಮಡಕೆ ಬಹುಶಃ ವಿವೇಕಾನಂದ ವಿದ್ಯಾಸಂಸ್ಥೆಯ ಆವರಣದಿಂದ ಕಲ್ಲೆಗ ಕಲ್ಕುಡ ದೇವಸ್ಥಾನದ ಎದುರುಭಾಗದವರೆಗೆ ಒಟ್ಟು 11 ಸುತ್ತುಗಳಲ್ಲಿ ಜಿದ್ದಾಜಿದ್ದಿನ ಹೋರಾಟ ನಡೆದು ಅಂತಿಮವಾಗಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನ ಪಡೆದುಕೊಂಡಿರುವಂತಹ ತಂಡಗಳನ್ನ ಅಭಿನಂದಿಸಿ ಇವತ್ತು ಟ್ರೋಫಿಯನ್ನ ನೀಡಿ ಗೌರವಿಸುವಂತ ಕಾರ್ಯಕ್ರಮ ಸಾಕ್ಷಿಯಾಗತ್ತೆ. ಆ ನಿಟ್ಟಿನಲ್ಲಿ ಇದೀಗ ತಂಡಗಳು ಅಂತಿಮ ಸಿದ್ಧತೆಯಲ್ಲಿರಬೇಕು. ಶಿವಾಜಿ ಯುವಕ ಮಂಡಲದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಅಟ್ಟಿ ಮಡಕೆ ಇದು ಮೈ ನವಿರೇಳಿಸುವ ಸಾಹಸ ಪ್ರದರ್ಶನ. ಅಂತಿಮವಾಗಿ 1 ಅಂಕದ ವಿಜಯದೊಂದಿಗೆ ಪ್ರಥಮ ಸ್ಥಾನ, 1 ಅಂಕದ ಅಂತರದೊಂದಿಗೆ ದ್ವಿತೀಯ ಸ್ಥಾನ, ಜೊತೆಗೆ 1 ಅಂಕದ ಟೈ ಆಗಿ ಲಾರ್ಡ್ಸ್ ಮುಖೇನ ಥರ್ಡ್. ಅಂತೂ ಇಂತೂ ಅತ್ಯಂತ ಅದ್ಭುತವಾಗಿ ಈ ಅಟ್ಟಿ ಮಡಕೆ ಸ್ಪರ್ಧೆ ನಡೆದು ಬಂದಿದೆ. ಆ ನಿಟ್ಟಿನಲ್ಲಿ ಸರ್ವರ ಪರವಾಗಿ ಇವರನ್ನ ಗೌರವಿಸುವಂತ ಕಾರ್ಯಕ್ರಮ ಸಾಗಿ ಬರುತ್ತೆ. ಅಟ್ಟಿ ಮಡಕೆ ವಿಜೇತ 3 ತಂಡಗಳು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಬಹುಮಾನವನ್ನ ವಿತರಿಸುವಂತ ಕಾರ್ಯವನ್ನ ಇದೀಗ ಆರಂಭ ಮಾಡ್ತಾ ಇದ್ದೇವೆ. ಟೀಮ್ ಛತ್ರಪತಿ ಕಡಬ, ವೀರ ಸಾವರ್ಕರ್ ಕಲ್ಲುಗುಡ್ಡೆ, ಮೊಸರು ಕುಡಿಕೆ ಜಮನೆರೆ ಕೂಟದ ಎಲ್ಲ ಸದಸ್ಯರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅಟ್ಟಿ ಮಡಕೆಯಲ್ಲಿ ಪ್ರಥಮ ಸ್ಥಾನ ಟೀಮ್ ಛತ್ರಪತಿ ಕಡಬ, ದ್ವಿತೀಯ ಸ್ಥಾನ ವೀರ ಸಾವರ್ಕರ್ ಕಲ್ಲುಗುಡ್ಡೆ, ತೃತೀಯ ಸ್ಥಾನ ಮೊಸರು ಕುಡಿಕೆ ಜಮನೆರೆ ಕೂಟ. 3 ತಂಡಗಳು ಕೂಡ ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಬಹುಮಾನ ವಿತರಣಾ ಕಾರ್ಯಕ್ರಮ ನೆರವೇರಲಿದೆ. ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬನ್ನಿ.
ಶಿವಾಜಿ ಯುವಕ ಮಂಡಲ ನೆಹರು ನಗರ ಕಲ್ಲೆಗ ಇದರ ಆಶ್ರಯದಲ್ಲಿ 50ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕಲ್ಲೆಗ ಮೊಸರು ಕುಡಿಕೆ 2025ರ ಪ್ರಯುಕ್ತ ಅಟ್ಟಿ ಮಡಕೆಯಲ್ಲಿ ವಿಜೇತರಾದ ತಂಡಗಳಿಗೆ ಬಹುಮಾನ ಮತ್ತು ನಗದು ಬಹುಮಾನ ಮತ್ತು ಟ್ರೋಫಿ ನೀಡಿ ಗೌರವಿಸುವ ಸಮಯ. ಪ್ರಥಮ ಸ್ಥಾನದಲ್ಲಿ ಟೀಮ್ ಛತ್ರಪತಿ ಕಡಬ ಎಲ್ಲರ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ಬರೋಬ್ಬರಿ 5 ಸುತ್ತಿನ ಜಯದೊಂದಿಗೆ 5 ಅಂಕಗಳನ್ನ ಪಡೆದು ಪ್ರಥಮ ಬಹುಮಾನವನ್ನ ತನ್ನದಾಗಿಸಿಕೊಳ್ಳುತ್ತಿದೆ ಟೀಮ್ ಛತ್ರಪತಿ ಕಡಬ. Yes, please welcome on the stage ಟೀಮ್ ಛತ್ರಪತಿ ಕಡಬ. ಕಡೆಯ ಸುತ್ತನ್ನ 7 ನಿಮಿಷಗಳಲ್ಲಿ ಮುಗಿಸಿ ಬಹುತೇಕ ಪ್ರತಿ ಸುತ್ತನ್ನ ಬಹಳ ಕ್ಲಿಯರ್ ಆಗಿ ಮುಗಿಸಿದ ತಂಡ ಟೀಮ್ ಛತ್ರಪತಿ ಕಡಬ. ಶಿವಾಜಿ ಯುವಕ ಮಂಡಲ ಸಾದರಪಡಿಸುತ್ತಿರುವ 50ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮೊಸರು ಕುಡಿಕೆ 2025ರ ಅಟ್ಟಿ ಮಡಕೆ ಸ್ಪರ್ಧೆಯ ಪ್ರಥಮ ಸ್ಥಾನ ಒನ್ ಅಂಡ್ ಓನ್ಲಿ ಟೀಮ್ ಛತ್ರಪತಿ ಕಡಬ. ಅಭಿನಂದನೆಗಳು ಟೀಮ್ ಛತ್ರಪತಿ ಕಡಬ ತಂಡಕ್ಕೆ. ದ್ವಿತೀಯ ಸ್ಥಾನದಲ್ಲಿ ವೀರ ಸಾವರ್ಕರ್ ಕಲ್ಲುಗುಂಟೆ. ಸ್ವಾಗತಿಸುತ್ತಿದ್ದೇವೆ ದ್ವಿತೀಯ ಸ್ಥಾನದ ವೀರ ಸಾವರ್ಕರ್ ಕಲ್ಲುಗುಂಟೆ. ಕಲ್ಲೆಗ ಮೊಸರು ಕುಡಿಕೆ ಉತ್ಸವ 2025ರ ಅಟ್ಟಿ ಮಡಕೆಯಲ್ಲಿ ಬರೋಬ್ಬರಿ 4 ಸುತ್ತುಗಳ ಜಯದೊಂದಿಗೆ ದ್ವಿತೀಯ ಸ್ಥಾನದಲ್ಲೇ ಮತ್ತೊಮ್ಮೆ ಒನ್ ಅಂಡ್ ಓನ್ಲಿ ವೀರ ಸಾವರ್ಕರ್ ಕಲ್ಲು ಗುಡ್ಡೆ. ವೀರ ಸಾವರ್ಕರ್ ಕಲ್ಲುಗುಡ್ಡೆ ವೇದಿಕೆಗೆ ಆಗಮಿಸಿ ಎನ್ನುವ ಕೋರಿಕೆಯೊಂದಿಗೆ ಶಿವಾಜಿ ಯುವಕ ಮಂಡಲ ನೆಹರು ನಗರ ಕಲ್ಲೆಗ 50ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ
ಕಲ್ಲೇಗ ಮೊಸರು ಕುಡಿಕೆ 2025 ಅಟ್ಟಿ ಮಡಕೆ ಅಂತಿಮ ಸುತ್ತಿನ 2 ಟೈ ಆಗಿ ಚೀಟಿ ಎತ್ತುವ ಮೂಲಕ ತೃತೀಯ ಸ್ಥಾನವನ್ನ ತನ್ನದಾಗಿಸಿಕೊಂಡಿದೆ. ಆತಿಥೇಯ ಮೊಸರು ಕುಡಿಕೆ ಜವನೆರೆ ಕೂಟ ಕಲ್ಲೇಗ. ಅಭಿನಂದನೆಗಳು ಮೊಸರು ಕುಡಿಕೆ ಜವನೆರೆ ಕೂಟದ ಎಲ್ಲ ತಂಡದ ಸದಸ್ಯರಿಗೆ. ಅದೃಷ್ಟ ಮೊಸರು ಕುಡಿಕೆ ಜವನೆರೆ ಕೂಟದ ತಂಡಕ್ಕೆ ಬಂದಿದೆ. ಅಶ್ವ ಫ್ರೆಂಡ್ಸ್ ಮತ್ತು ಜವನೆರೆ ಕೂಟ ಮ್ಯಾಚ್ ಟೈ ಆಗಿ 1 ಸುತ್ತಿನ ಜಯದ ನಂತರ ಲಾರ್ಡ್ಸ್ ಎತ್ತುವ ಮೂಲಕ ತೃತೀಯ ಸ್ಥಾನವನ್ನ ತನ್ನದಾಗಿಸಿಕೊಂಡಿದೆ. ಮೊಸರು ಕುಡಿಕೆ ಜವನೆರ ಕೂಟ ಕಲ್ಲೇಗ. ಅಭಿನಂದನೆ. ಇನ್ನು ಕಬಡ್ಡಿ ಪಂದ್ಯಾಟದ ಬಹುಮಾನ ವಿತರಣೆ ನಂತರ ನಡೆಯುತ್ತೆ. ಅಟ್ಟಿ ಮಡಕೆಗೆ ಸಹಕಾರವನ್ನು ಕೊಟ್ಟಿರುವ ಸರ್ವರಿಗೆ ಧನ್ಯವಾದ ಕೃತಜ್ಞತೆಗಳು. ಹಾಲ್ ಚೆಕ್. ಹಾಲ್ ಚೆಕ್. ನೋಡಿ, ಅಂತಿಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಸಿದ್ಧತೆಯನ್ನು ಕಾಯ್ದಿರಿಸಿಕೊಳ್ಳಿ. ಅಂತಿಮ
ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಕ್ಷತ್ರಿಯ ವಾರಿಯರ್ಸ್ ವಿರುದ್ಧವಾಗಿ ಸತ್ಯಸಾರ ಮಾಡಿ ಧರ್ಮಸ್ಥಳ ಈ ಕೂಟದ ಅಂತಿಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಾಗುತ್ತಾ ಇದೆ. ಕ್ಷತ್ರಿಯ ವಾರಿಯರ್ಸ್ ಇಪ್ಪತ್ತೊಂದರ ವಯೋಮಾನದ ಪುರುಷರ ಕಬಡ್ಡಿಯ ಸ್ಪರ್ಧೆಯ ಅಂತಿಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆ. ಆ ಬಳಿಕ 3 ಪಂದ್ಯಾಟಗಳು ಬಾಕಿ. ಮೊದಲ ಸೆಮಿ, ದ್ವಿತೀಯ ಸೆಮಿ, ಅಂತಿಮ ಗ್ರ್ಯಾಂಡ್ ಫಿನಾಲೆ. ಎಸ್, ಈ ಕೂಟದ ಅಂತಿಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಾಗುತ್ತೆ. ಆ ಬಳಿಕ ಮೊದಲ ಉಪಾಂತ್ಯ, ದ್ವಿತೀಯ ಉಪಾಂತ್ಯ, ಆಮೇಲೆ ಫೈನಲ್ ಸ್ಪರ್ಧೆಗಳಷ್ಟು ಬಾಕಿ.
ನೋಡಿ ಅಲ್ಲಿ ತಂಡದವರನ್ನ ಹೊರತುಪಡಿಸಿ ಬಾಕಿ ಅವರೆಲ್ಲರೂ ಕೂಡ ಹೊರಭಾಗಕ್ಕೆ ಹೋಗ್ಬೇಕು. ಅನಂಚೂರು ಬಿದೆ ಬೋಲೆ ಟೀಮ್ ದಾಖಲೆ ಬಿಡ್ದು ಬಾಕಿ ದಾಖಲೆ ಮಾತಿಲ್ಲ ಬಿದೆ ಬೋಲೆ.
ಹಾಲ್ 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 ಚಿಕ್ ಹಾಲ್ 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 ಚಿಕ್ ಹಾಲ್ ಅನ್ನ ಎಸ್ ಡಿ ಎಂ ಉಜಿರೆ ಬನ್ನಿ. ವಿರುದ್ಧವಾಗಿ ತಡೆಗಳಿದ ಫಲವಾಗಿದೆ. ತ್ರಿಪುರಿಗಳ ಮಧ್ಯ ಸೂಪರ್ ಟೆಕಲ್ ಝೋನ್ ಆಗಿದೆ. ದೇವರಾಜ್ ಚಿಕ್ಕಮಗಳೂರಿನ ದೇವರಾಜ್ ದೇವರು
ಮುಂದಿನ ಬದಿಯಲ್ಲಿ ಅಂಕಗಳಿಗೆ ನಾವು ತಿಳಿದಲ್ಲಿದೆ. ದ್ವಿತೀಯ ಉಪಾಂತ್ಯದ ಸ್ಪರ್ಧೆಗೆ ತಂಡಗಳು ಸಿದ್ಧತೆ ಕೈಗೊಳಿಸಿಕೊಳ್ಳಿ. ವಿಘ್ನೇಶ ಸ್ಕೋರ್ ಬೋರ್ಡ್ ನಲ್ಲಿ 14-3 ಸ್ಪರ್ಧೆ ಇದೆ. 14-3 ದ್ವಿತೀಯ ಸೆಮಿಫೈನಲ್ ಪಟ್ನಾ ಫ್ರೆಂಡ್ಸ್ ಕಲ್ಲೆಗಾಗಿ ವಿಭಿನ್ನವಾಗಿ ಸತ್ಯಸಾರ ಮಾಡಿದರ ಮುಂದಿನ ದ್ವಿತೀಯ ಉಪಾಂತ್ಯದ ಸ್ಪರ್ಧೆಗೆ ಸಿದ್ಧತೆಯಲ್ಲಿ ಈಗಾಗಲೇ ಸಮಯ 10:50 11 ಗಂಟೆಗೆ ಸಮೀಪವಾಗುತ್ತಾ ಇದೆ. ಮೊದಲ ಬದಿಯ ಮುಕ್ತಾಯ ಬಳಿಕ ದ್ವಿತೀಯ ಬದಿಯ ಪಂದ್ಯಾಟ ಆರಂಭ. ಅವರ ದಾಳಿಯಲ್ಲಿದ್ದೆವು. ಅವರಿಂದ ಜೊತೆಯಾದ ಸ್ಪರ್ಧೆಯ ಸಿಂಗಲ್ ಪಾಯಿಂಟ್ ಪೂರ್ಣ ಪ್ರಮಾಣದ ಡಿಫೆಂಡರ್ಗಳ ಮಧ್ಯ ನಮ್ಮ ಫ್ರೆಂಡ್ಸ್ಗಳ ವಿದ್ಯಾರ್ಥಿಗಳ ಪರವಾಗಿ ದಾಳಿಯನ್ನು ಮುಂದುವರಿಸಿಕೊಳ್ಳುವ ಧ್ಯಾನ ಸುಮಕ ಜಾನು ದಾಳಿಯಲ್ಲಿ ಯಶವಂತ 17-6 ಸ್ಪರ್ಧೆ ಇದೆ. ದಾಳಿಯಲ್ಲಿ 17-6 ಸ್ಪರ್ಧೆಯಲ್ಲಿ 6 ಮಧ್ಯೆ ಸ್ಪರ್ಧೆ ಇದೆ. ರೆಡ್ ಕಾರ್ನರ್ ಭಾಗದಲ್ಲಿ ಬಾಬುಜಿ, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸುಮಕ. ಯಶವಂತ ಶಿವಮೊಗ್ಗದ ಯಶವಂತ ಮತ್ತೆ ಮುಂದುವರಿಸಿಕೊಳ್ಳುವ ಚಾಂಪಿಯನ್ ದಾರ್ಗತಿಯಲ್ಲಿ ಅವಳಿಗೆ ಜೊತೆಯಾದ ಸ್ಪರ್ಧೆಯಾಗಿದೆ. ಇದು ಮೊದಲ ಅವಾಂತಿದ ಸ್ಪರ್ಧೆ. ಮೊದಲ ಸೆಮಿಫೈನಲ್ ಶಿವಮೊಗ್ಗ ದೇವರ ಜಿಲ್ಲೆಯೊಂದಿಗೆ ಟ್ಯಾಕಲ್. ಲಾಸ್ಟ್ 9 minutes ಅಂತಿಮ 3 ನಿಮಿಷ. ಕಟ್ಟಗಡಿಯ 180
ಸೆಕೆಂಡ್ಸ್ಗಳು ಬಾಕಿ ಇರುವ ಸ್ಪರ್ಧೆಯಾಗಿದೆ. ಆಟಗಾರರ ಬದಲಾವಣೆ. ಇಪ್ಪತ್ತೊಂದು ಆಟದಲ್ಲಿ ಸ್ಪರ್ಧೆ ಇದೆ. ಏಕಮುಖ ಮಂಡಳಿಯಲ್ಲಿ ಪಟ್ನಾ ಫ್ರೆಂಡ್ಸ್ ಗೆಲ್ಲದ ಎಸ್ಡಿಎಂ ಉಜಿರೆ ಮಂಡಳಿಯಲ್ಲಿದೆ. ಸ್ಪಷ್ಟತೆಗೆ ಸ್ಪರ್ಧೆಗೆ ನಿಗದಿತ ಸಮಯದಲ್ಲೇ ವೆಂಕಟೇಶ್ ಚಿಟ್ಟುಪುಟ್ಟ ಬಿಟ್ಟಿರುವಂತಹ ದಾಳಿ. ಸಮಯದ ಪರಿಕಲ್ಪನೆಯ ಮಧ್ಯ ಕೂಡ ಲಬ್ಧ ಸಮಯದ ಆಧಾರಿತವಾಗಿದೆ. ಸಮಯಕ್ಕೆ ಅನುಗುಣವಾಗಿ ಪಂದ್ಯಾಟಗಳು ಜವಾಬ್ದಾರಿಯೊಂದಿಗೆ ಅದರಲ್ಲಿ ದ್ವಿತೀಯ ಉಪಾಂತ್ಯದ ಸ್ಪರ್ಧೆಗೆ ಪಂದ್ಯಾಟ ಮುಕ್ತವಾಗಿದ್ದೊಂದಿಗೆ ಪಟ್ನಾ ಫ್ರೆಂಡ್ಸ್ ಕಲಿಗಾಮಿತರ ಬಗ್ಗೆ ಫೈನಲ್ ಪ್ರವೇಶ ಮಾಡಿದೆ. ರಮಣಿ ದ್ವಿತೀಯ ಉಪಾಂತ್ಯದ ಸ್ಪರ್ಧೆ ಸೆಕೆಂಡ್ ಸೆಮಿಫೈನಲ್ ಟೂರ್ನಮೆಂಟ್ ಸಪ್ತಸಾಲವಾಗಿ ನಿರ್ವಹಿಸಿದ ಪಟ್ನಾ ಫ್ರೆಂಡ್ಸ್ ಕಲಿಗ. ದ್ವಿತೀಯ ಉಪಾಂತ್ಯದ ಸ್ಪರ್ಧೆಯ ಸೆಕೆಂಡ್ ಸೆಮಿಫೈನಲ್ ಟೂರ್ನಮೆಂಟ್ ಸುತ್ತಸಾರವಾಗಿ ನಿರ್ವಹಿಸಿದ ಪಟ್ನಾ ಫ್ರೆಂಡ್ಸ್ ಕಲಿಗ. ನಿರ್ದೇಶಕ ಅಲ್ಲ ನಿರ್ದೇಶಕ ಬೇರೆ ಹೊರಿಗೆ ಬರೋದನ್ನು ನೀನೆ ಹೊರಿಗೆ ಬರೋದಲ್ಲ ಬೇರೆ
ದ್ವಿತೀಯ ಉಪಾಂತ್ಯದ ಸ್ಪರ್ಧೆ ಸೆಕೆಂಡ್ ಸೆಮಿಫೈನಲ್ ದಿನಾಂಕ 21ರ ವಯೋಮಾನದ ಕಬಡ್ಡಿಯ ಸ್ಪರ್ಧೆಗಳಲ್ಲಿ ವಿಘ್ನೇಶ್ and ಸುಮಂತ ಸೋಫರ್ ಜೊತೆಲೆ ಕಾತನ ಅದ ಮಂಚನ ಲೈವ್ ಮಾಡ್ತೀರಲ್ಲ ವಿಜಯನಿಗೆ ಯಾನಂತ ಕಾರಣ ಈ ಹುಡುಗ ದ್ವಿತೀಯ ಉಪಾಂತ್ಯದ ಸ್ಪರ್ಧೆಯಾಗ್ತಾ ಇದೆ ಸೆಕೆಂಡ್ ಸೆಮಿಫೈನಲ್ ದಿನ ಆರಂಭವಾಗಿದೆ. ಅಕ್ಷಯ್ ಫ್ರಮ್ ಧರ್ಮಸ್ಥಳದ ಪರವಾಗಿ ಸತ್ಯಸಾಯಿ ಧರ್ಮಸ್ಥಳದ ಪರವಾಗಿ ಅಕ್ಷಯ್ ರಾಣಿಯಲ್ಲಿ ಮೊದಲ ಸೆಕೆಂಡ್ ಬರ್ತವೆ ರಾಜವಾಣಿಯ ಬೇಕಾಗಿದೆ. ಅಕ್ಷಯ ನೇರವಾಗಿ ಆರಂಭದ ದಾಳಿ ಮೊದಲ ಬದಿಯ ಮೊದಲ ದಾಳಿ ಆರಂಭಿಕ ದಾಳಿ ಆರಂಭದೊಂದಿಗೆ ನಿಶಾಂತ್ ದಾಳಿಯನ್ನು ಮುಂದುವರಿಸಿಕೊಳ್ಳುವ ನಿಶಾಂತ್ ದಾಳಿಯಲ್ಲಿ ಸುತ್ತಸಾರ ಭಾಗಿ ಬಲ್ಪುಗುಂಡು ಮೂಲೆ ಉಗಲ್ಲ sebagai pemain dunia sebagai pemain dunia ಜವಾಬ್ದಾರಿಗೆ ಮುಂದುವರಿಸಿಕೊಳ್ಳಬೇಕಾದ ಜವಾಬ್ದಾರಿ ಅಕ್ಷಯನ ಮುಂದಿನ ದಾಳಿ ಜವಾಬ್ದಾರಿ ಸತ್ಯ ಸಾಲು ಮಾಡಿದ ಧರ್ಮಸ್ಥಳದ ಪರವಾಗಿ ಆರಂಭದಲ್ಲಿ ಸ್ಪರ್ಧೆ 6-1 in front of Putna Stadium. ಜವಾಬ್ದಾರಿ ಆಳವನ್ನೇ ಪರಿಹರಿಸುತ್ತದೆ 11ರಲ್ಲಿ ಸ್ಪರ್ಧೆ 10-1 in favor of the name SGM. ಸ್ಪರ್ಧೆ ರಾಜನಿರ್ದೇಶನ ಸ್ಪರ್ಧೆಯಿಂದ ಕುಳಿತುಕೊಳ್ಳಲು ಜಾಗವಿಲ್ಲದೆ ಮತ್ತೊಂದು ತರಗತಿ
ಜವಾಬ್ದಾರಿ ಪೂರ್ಣ ಪ್ರಮಾಣದ ಗೆಳೆಯರ ಮಧ್ಯ ನೆರವು ಹಂತಗಳ ಸ್ಪರ್ಧೆ ಇದೆ. ಮಾಡಿದ ಮಸದ ಪ್ರಭಾವಿ ಅಕ್ಷಯ್ ಮಧ್ಯಗಳಿಗಿನ ಮುಂದುವರೆಸಿದ ಚಾಂಪಿಯನ್ Step 2 in front of the Patna Friends चलेगा. सूर्य के टैकल में करके बल रही ಮೂರು ಹತ್ತರಲ್ಲಿ ಸ್ಪರ್ಧೆ ಇದೆ. ಅಂತರ 7 ಐವತ್ತು ಗಂಟೆಗಳ ಮಧ್ಯ ಚಮತ್ಕಾರಿಯ ಒಳ್ಳೆ ಒಂದು ವಿಕೆಟ್ ಬಂದರೆ ಚಮತ್ಕಾರಿಯ ಮಧ್ಯ ನಾಳೆಯ ದಿವಸದ ಮಧ್ಯಾಹ್ನವಾಗಿನ ಯಶಸ್ವಿಯ ಹಕ್ಕುಜಗಾಟ ಕ್ರಿಕೆಟ್ ನಾಳೆ ಥರ್ಡ್ ಬಾಡಿ 11 ಬಾಡಿ ಚಮತ್ಕಾರಿಯೊಂದಿಗೆ ಸ್ಪರ್ಧೆಗಳಿದೆ. ನಾನು ಬರಡೆ ಪಿಂಡಿಗಳ ಮಧ್ಯ ಅಕ್ಷಯ್ ಯಶಸ್ವಿಗೆ ಟ್ಯಾಕಲ್ ಒಂದಿಗೆ ಮತ್ತು ಪ್ರಬಲವಾಗಿರುವ ಅವಕಾಶಗಳು. ಚಮತ್ಕಾರಿ 20,000 ನಗದು ರಾಶಿಗಳ ಮಧ್ಯಾಹ್ನವಾದಾಗ ಇದು ದ್ವಿತೀಯ ಸೆಮಿಫೈನಲ್ ಕದನ. ಗೆಳೆಯರ ಮಧ್ಯೆ ಸ್ಪರ್ಧೆ ಇದೆ. ಸ್ಪಷ್ಟತೆಗೆ ಮುನ್ನಡೆಯಲ್ಲಿ ಇದು ತೃತೀಯ ಸೆಮಿಫೈನಲ್ ಕದನದಲ್ಲಿ ಮಧ್ಯಾಹ್ನವಿದೆ. 13-5 ಸ್ಪರ್ಧೆ ಇದೆ. 13-5 ಪಂಚಮಠ ಗೆಳೆಯರ ಮಧ್ಯೆ ಸ್ಪರ್ಧೆ ಇದೆ. ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತಾರೆ. ಮುಖ್ಯದ ದಾಳಿ ಅಕ್ಷಯ್ ಧರ್ಮಸ್ಥಳ ಪ್ರಬಲ ಅಂಕಗಳ ಮುನ್ನಡೆಯಲ್ಲಿ ಪಟ್ಲಾ ಫ್ರೆಂಡ್ಸ್ ಕಲ್ಲಿಗ ಮೊದಲ ಅವಧಿಯಲ್ಲಿ ಮುಕ್ತಾಯದಲ್ಲಿ 13-6 ಸ್ಪರ್ಧೆ ಇದೆ.
ದ್ವಿತೀಯ ಅವಧಿಗೆ ಪ್ರಮಾಣಗತ ಕ್ರೀಡಾದಲ್ಲಿ ಧರ್ಮಸ್ಥಳ ಪಟ್ಲ ಕಾಣಿಸಿಕೊಳ್ಳಗ ನಿರ್ಜೀವ ಮೋಚನೆ ಪ್ರಸ್ತುತ ಬೆಳತಂಗಡಿ ತಾಲೂಕಿನ ಸ್ಥಳೀಯ ತಂಡಗಳ ನಡುವಿನ ದ್ವಿತೀಯ ಉಪಾಂತ್ಯದ ಸ್ಪರ್ಧೆಯಾಗಿದೆ. ಉಚಿರೆ ವಿರುದ್ಧವಾಗಿ ಧರ್ಮಸ್ಥಳ. ಸ್ಪರ್ಧೆಗೆ ನಿಕಟತೆಯಲ್ಲಿ ಗೂಟದ ಕಂಡವಾಗಿದೆ. ನಡುವಲ್ಲಿ ಅನ್ನ ಸಂತರ್ಪಣೆ ಸಭೆಯಲ್ಲಿ ಬಾಕಿರುವಂತಹ ಎಲ್ಲ ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ದಯವಿಟ್ಟಲ್ಲಿ ಅನ್ನ ಸಂತರ್ಪಣೆ ಇದೆ. ದಯವಿಟ್ಟು ತಾವುಗಳು ಭೋಜನ ವ್ಯವಸ್ಥೆ ಸಿದ್ಧತೆಗಳಿದೆ. ದಯವಿಟ್ಟಲ್ಲಿ ಭೋಜನವನ್ನು ಸ್ವೀಕರಿಸಿಕೊಳ್ಳಿ. ಸ್ಪರ್ಧೆ 15-6ರಲ್ಲಿ 7ರಲ್ಲಿ ಸ್ಪರ್ಧೆ ಇದೆ. 15-7 ಮುನ್ನಡೆಯಲ್ಲಿ ಪಟ್ನಾ ಫ್ರೆಂಡ್ಸ್ ಕಲ್ಲಿಗ SDM. ಲಾಸ್ಟ್ 5 ಮಿನಿಟ್ಸ್ ಅಂತಿಮ 5 ನಿಮಿಷದ ಪಂದ್ಯಾಟದ ಮಾತ್ರ ಬಾಕಿ. ಹದಿನಾರು 7ರಲ್ಲಿ ಸ್ಪರ್ಧೆ ಇದೆ. ವಿರಾಮದ ಬಳಿಕ ಸ್ಪರ್ಧೆ ಆರಂಭ. ಪಂದ್ಯಾವಳಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬೆಂಗಳೂರಿನ ಜೊತೆಯಾಗಿರುವ ಗಾಡಿಯಾಗಿದೆ. ನಿಶಾಂತ್ ದಾಳಿಗೆ ನಮ್ಮ ಗಮನಿಸಿಕೊಳ್ಳುವ ಜವಾಬ್ದಾರಿ. ಎಂಟು 14ರಲ್ಲಿ 10-8 ಪಂದ್ಯಗಳ ಅಂತರದ ಮುನ್ನಡೆಯಲ್ಲಿ ಪಟ್ನಾ ಫ್ರೆಂಡ್ಸ್ ಕಲ್ಲಿಗ. ಲಾಸ್ಟ್ 4 ಮಿನಿಟ್ಸ್ ಫಾರ್ ಟೈಮ್. ಅಂತಿಮ 4 ನಿಮಿಷ. 9-16ರಲ್ಲಿ ಸ್ಪರ್ಧೆ. ಹನ್ನೊಂದು 16ರಲ್ಲಿ ಸ್ಪರ್ಧೆ ಇದೆ. ಸುಬಡಗಲಿ ಜವಾಬ್ದಾರಿ ನೀಡಿದೆ. 11-18ರಲ್ಲಿ ಸ್ಪರ್ಧೆ. ಲಾಸ್ಟ್ 3 ಮಿನಿಟ್ಸ್ ಫಾರ್ ಟೈಮ್. ಅಂತಿಮ 3 ನಿಮಿಷ. 19-11ರಲ್ಲಿ ಸ್ಪರ್ಧೆ ಇದೆ. 19-11. ರಲ್ಲಿ ಸ್ಪರ್ಧೆ. 20-12ರ ಸ್ಪರ್ಧೆ. ಸ್ಪಷ್ಟತೆಗೆ ನಿಕಟತೆಯಲ್ಲಿ ಜವಾಬ್ದಾರಿ ನಮ್ಮಲ್ಲಿ ಸ್ಪರ್ಧೆ ಇದೆ.
ಈಗ ನಡೆದ 13-20 single point 13 ಸ್ಪರ್ಧೆ ಇದೆ 31-30 in favor of the team but offense ಗಳಿಗ SDM ಅತಿಗಳ ಪಟ್ಟಣದಲ್ಲಿ but offense ಗಳಿಗ ಇದು 22-13 ಸ್ಪರ್ಧೆ ಇದೆ ಇದು ದ್ವಿತೀಯ ಅವಧಿಯ ಅಂತಿಮ ಕ್ಷಣದ ಸ್ಪರ್ಧೆ ದ್ವಿತೀಯ ಉಪಾಂತ್ಯದ ಸ್ಪರ್ಧೆಯ ಅಂತಿಮ ಕ್ಷಣದ ಹೋರಾಟದಲ್ಲಿದೆ ಅಂತಿಮ ನಿಮಿಷ ಅಂತಿಮ 60 ಸೆಕೆಂಡ್ಸ್ಗಳು ಮಾತ್ರವಾಗಿ ಸ್ಪರ್ಧೆ ಇದೆ ದ್ವಿತೀಯ ಉಪಾಂತ್ಯ ಸೆಕೆಂಡ್ ಸೆಮಿಫೈನಲ್ ಪಂದ್ಯಾಟದ ಅಂತಿಮ ಸೆಕೆಂಡ್ಸ್ಗಳ ಲೆಕ್ಕಾಚಾರದ ಪಂದ್ಯಾವಳಿಗಳಷ್ಟೇ ಬಾಕಿ ಹದಿನೈದು 22 ಸ್ಪರ್ಧೆ ಇದೆ ಇಪ್ಪತ್ತಮೂರು 15 25-13 ಸ್ಪರ್ಧೆ ಸ್ಪಷ್ಟತೆಗೆ ನೀಡಿರುವುದಿಲ್ಲ ಸ್ಪರ್ಧೆಯಾದ ಈ ಮುಂದಿನ ಪಟ್ನಾ ಫ್ರೆಂಡ್ಸ್ ಪ್ರವೇಶ ಮಾಡಿದ ಪಟ್ನಾ ಫ್ರೆಂಡ್ಸ್ ಪಟ್ನಾ ಫ್ರೆಂಡ್ಸ್ ಬದಲಾವಣೆ ಶಿವಜೀವನವೆಲ್ಲ ನನ್ನೊಳಗಿನ ಆಲೋಚನೆಗೊಳಿಸಿರುವಂತಹ 21ರ ವಯೋಮಾನದ ಪುರುಷರ ಬ್ಯಾಟ್ ಮಾದರಿಯ ಕಬಡ್ಡಿ ಸ್ಪರ್ಧೆಯ ಅಂತಿಮ ಫೈನಲ್ ಪಂದ್ಯಾಟದ ಪಟ್ನಾ ಫ್ರೆಂಡ್ಸ್ ಕಲ್ಯಾಣ ವಿರುದ್ಧವಾಗಿ ಪಟ್ನಾ ಫ್ರೆಂಡ್ಸ್ ಕಲ್ಯಾಣ ಪಂದ್ಯದ ನಡುವಿನ ಫೈನಲ್ ಪಂದ್ಯಾಟದ ಅಷ್ಟೇ ಮಾತ್ರವಾಗಿದ್ದು ಎಸ್ಡಿಎಂ ಕಾಲೇಜು ವಿದ್ಯಾರ್ಥಿಗಳ ಎರಡು ತಂಡಗಳ ಕೂಡ ಫೈನಲ್ ಪ್ರವೇಶ ಮಾಡಿದ ಹೆಸರಾಂತ ಬೆಳ್ತಂಗಡಿ ತಾಲೂಕಿನ ಅನುಶ್ರೇಯರ ಎಸ್ಡಿಎಂ ಫೈನಲ್ ಪ್ರವೇಶ ಮಾಡಿದ ವಿಶ್ವನಾಥರಾಜರ ಶಿಷ್ಯರ ತಂಡ ಒಂದು ಭಾಗದಲ್ಲಿ ಪಟ್ನಾ ಫ್ರೆಂಡ್ಸ್ ಕಲ್ಲಿಗ ಇನ್ನೊಂದು ಭಾಗದಲ್ಲಿ ಕೂಡ ಪಟ್ನಾ ಫ್ರೆಂಡ್ಸ್ ಕಲ್ಲಿಗ ಗುರಿ ತಂಡದ ನಡುವಿನ ಫೈನಲ್ ಸ್ಪರ್ಧೆಯಾಗ್ತಾ ಇದೆ
ಪಟ್ಲ ಫ್ರೆಂಡ್ಸ್ ಈ ವಿಧವಾಗಿ ಪಟ್ಲ ಫ್ರೆಂಡ್ಸ್ ನಡುವಿನ ಫೈನಲ್ ಗೆದ್ದಲು ಇವುಗಳ ಆರಂಭಿಕ ದಾಳಿಯಲ್ಲಿ ಕರಡಿಯಲ್ಲಿ ತೊಲಗಿದ ಎಲ್ಲ ಆಟಗಾರರು ಇವತ್ತಿನ ದಿವಸದಲ್ಲಿ ಸುಮಾರಿತ ಪರಿಕಲ್ಪನೆ ವಿಘ್ನೇಶ ಏನು ಮರಡಿಗಳು ಇರ್ತಾರೆ ಪರಿಪೂರ್ಣತೆಗೆ ಜವಾಬ್ದಾರಿಯಾಗಿದೆ ದೇವು ಚಿಕ್ಕಮಗಳೂರಿನ ದೇವರಾಜ್ ಮಧ್ಯದಾಳಿಯಲ್ಲಿ 5 ಡಿಫೆಂಡರ್ಗಳ ಮಧ್ಯೆ ಸ್ಪರ್ಧೆ ಇದೆ. ಸ್ಥಳೀಯ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರು ಭಾಗದಲ್ಲಿ ಆದಂತಹ ಮೊದಲ ವಿಭಾಗದ ಕಬಡ್ಡಿಯ ಸ್ಪರ್ಧೆಯಲ್ಲಿ ಏಕಾಂಗಿಯ ಹೋರಾಟವನ್ನ ಮಾಡಿರುವಂತಹ ದೇವರಾಜ್ ಒಂದು ಭಾಗದಲ್ಲಿದ್ದಾರೆ. ಜವಾಬ್ದಾರಿಗಳ ಪರಿಪೂರ್ಣತೆ ನಿಗ್ರತೆಯಲ್ಲಿದೆ. ಜಾನು ಜಾನು ಸುಮೋನಿಗೆ ವಿಶ್ರಾಂತಿ ಇದೆ. ಅದು ಕೂಡ ಲಿಖಿತ ತೊಡೆಯ ಮೇಲೆ 5-2 ಸ್ವರ್ಧೆಗಿನ ಮುನ್ನಡೆಯಲ್ಲಿ ಪಟ್ಲ ಫ್ರೆಂಡ್ಸ್ ಮುನ್ನಡೆಯಲ್ಲಿದೆ. ವಿಘ್ನೇಶ 4 ಡಿಫೆಂಡರ್ಗಳ ಮಧ್ಯೆ ವಿಘ್ನೇಶ ದಾಳಿಯಲ್ಲಿ ಜವಾಬ್ದಾರಿಯನ್ನು ಮುಂದುವರಿಸಿಕೊಂಡಂತಹ ಫಿನಾಲೆ 20,000 ನಗದು ರಾಶಿಗಳ ಚಾಂಪಿಯನ್ ಪಟ್ಟಿ ಬಂದಲ್ಲಿರುವಂತಹ ಫೈನಲ್ ಸ್ಪರ್ಧೆಯಾಗ್ತಾ ಇದೆ. 4 ಡಿಫೆಂಡರ್ಗಳ ಮಧ್ಯೆ ದೇವು ಮಧ್ಯದಾಳಿಯಲ್ಲಿ ಮುಚ್ಚಿದೆ. ವಿರುದ್ಧವಾಗಿ ಫೈನಲ್ ಗೆದ್ದಲು 4 ಡಿಫೆಂಡರ್ಗಳ ಮಧ್ಯೆ ದೇವು ದಾಳಿಗೆ ಮುಖ್ಯವಾಗಿ ರೈಟ್ ಕಾರ್ನರ್ ವಿಭಾಗದಲ್ಲಿ ಬಾಬೂಜಿ, ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಚಿದಾನಂದ. ಏಳು 4ರಲ್ಲಿ ಸ್ಪರ್ಧೆಯ ನಂತರ 3 20,000 ನಗದು ರಾಶಿಗಳ ಚಾಂಪಿಯನ್ ಪಟ್ಟವನ್ನು ಪ್ರತಿಪಕ್ಷಗಳವರೆಗೆ ಕೂಡ ನೋಡಬೇಕಾಗಿದೆ ಸಮಯ. ತಿರುವರೆಗೆ ಪಟ್ಟಣಗಳ ಮಧ್ಯ ಸುವರ್ಣ
ಫೈನಲ್ ಸ್ಪರ್ಧೆಗೆ ತೀರ್ಪುಗಾರರ ಭಾಗದಲ್ಲಿ ಅಶೋಕ್ ಪುತ್ತೂರ್ ಅವರ ಜೊತೆಗೆಲ್ಲ ವಿಜೇತ್ ನೆಡಪಳ್ಳಿ ಜೊತೆಗೆಲ್ಲ ದೀಪಕ್ ಬಲ್ಲಾಟ್ ಅವರು ತೀರ್ಪುಗಾರರ ವಿಭಾಗದಲ್ಲಿ ಲೈನ್ ಅಫಿಷಿಯಲ್ಸ್ ಗೆ ಅಂಜು ಅಂಡ್ ಶ್ಯಾಮ್. ಹತ್ತು ನಾಲ್ಕರ ಸ್ಪರ್ಧೆ ಥ್ಯಾಂಕ್ ಯು. ಐದರಲ್ಲಿ ಸ್ಪರ್ಧೆಯ ಹಿಂದದು 5 ಮುನ್ನಡೆಯಲ್ಲಿ ಕಾನ್ಫರೆನ್ಸ್ನಲ್ಲಿದ್ದಾರೆ 11-5 5ರಲ್ಲಿ ಸ್ಪರ್ಧೆಯ ಜವಾಬ್ದಾರಿ ಫೈನಲ್ ಸ್ಪರ್ಧೆಯ ಮೊದಲ ಅವಧಿಯಲ್ಲಿ 14-6ರಲ್ಲಿ ಸ್ಪರ್ಧೆಯಿದೆ. 14-6 ಮುನ್ನಡೆಯಲ್ಲಿ ಪಟ್ಲ ಫ್ರೆಂಡ್ಸ್ ಕಲೆಗ ಮುನ್ನಡೆಯಿದೆ. ಮೊದಲ ಅವಧಿಯ ಸ್ಪರ್ಧಾತ್ಮಕವಾದ ದಕ್ಷಿಣ ಕನ್ನಡಿಯಲ್ಲಿ ಹಾಗೆ ಈ ಕುಟುಂಬ ಸ್ಪರ್ಧೆ ಶಿವಾಜಿ ಯುವಕ ಮಂಡಲ ನೆಹರು ನಗರದಲ್ಲಿ ಆಯೋಜನೆಗೊಳಿಸಿರುವಂತಹ ಮಸೂರಿಗಳಿಗೆ ಉತ್ಸವ 2025 ಅಂಗವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತವಾಗಿ ಆಯೋಜನೆಗೊಳಿಸಿರುವಂತಹ 21ರ ವಯೋಮಾನದ ಮ್ಯಾಟ್ ಮಾದರಿಯ ಕಬಡ್ಡಿ ಸ್ಪರ್ಧೆಯ ಆರಂಭದಿಂದ ಇಷ್ಟರ ತನಕ ನಮ್ಮ ಜೊತೆಯಲ್ಲಿ ತೀರ್ಪುಗಾರಿಕೆಯನ್ನು ಮಾಡಿರುವಂತಹ ತೀರ್ಪುಗಾರರಿಗೆ ಜೊತೆಯಲ್ಲಿ ಟೆಕ್ನಿಕಲ್ ಅಫಿಷಿಯಲ್ಸ್ನವರಿಗೆ ಕೂಡ ಹೊಸರಗುಡಿ ಉತ್ಸವದ ಸಮಿತಿಯವರಿಂದ ಗೌರವದ ಶಾಲು ಮತ್ತು ಸ್ಮರಣಿಕೆ ನೀಡುವಂತಹ ಕ್ಷಣಗಳೇ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ಪುರುಷೋತ್ತಮ್ ಗೋಲ್ಪೆ ಅವರಿಗೆ ಗೌರವದ ಶಾಲು ಮತ್ತು ಸ್ಮರಣಿಕೆಯೊಂದಿಗೆ ಗೌರವಿಸಿಕೊಳ್ಳಲಾಗಿದ್ದಾರೆ.
ವಿಜಯಗೊಳಿಸಿರುವ ಶಶಿಕಾಂತ್ ಅವರ ಉಪಸ್ಥಿತಿಯಲ್ಲಿ ಸಂಭ್ರಮದ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ. ಮತ್ತು ತೀರ್ಪುಗಾರರಾಗಿ ವಿಮರ್ಶಿಸಿದ ಅಶೋಕ್ ಪುತ್ತೂರ್ ಅವರು ಅವರಿಗೂ ಗೌರವದ ಶಾಲು ಸ್ಮರಣೆಗೆ ನೀಡಿ ಗೌರವಿಸಿಕೊಳ್ಳಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಕ್ರೀಡಾಪಟುಗಳು ಚಪ್ಪಾಳೆಯನ್ನು ನೇರವಾಗಿ ಅವರಿಗೆ ಪ್ರೋತ್ಸಾಹಗಳಿಗೆ ಅಭಿನಂದಿಸಿಕೊಳ್ತಾ ಇದ್ದೇವೆ. ಮತ್ತೊಬ್ಬ ತೀರ್ಪುಗಾರರು ಶ್ರೀಯುತ ಅಶೋಕ್ ಪುತ್ತೂರ್ ಅವರು ವಿಜಯಪಾಲರು ಗೌರವದ ಶಾಲು ಗೌರವದ ಸ್ಮರಣೆಗೆ ನೀಡಿ ಗೌರವಿಸಿಕೊಳ್ತಾ ಇದ್ದಾರೆ. ಜೊತೆಯಲ್ಲಿ ಮತ್ತೊಬ್ಬ ತೀರ್ಪುಗಾರರಾಗಿ ಶ್ರೀಯುತ ವಿಜಯ್ ಗಡ್ಪಳ್ಳಿ ರವಿ ಕಿರಣ್ ಅವರು ಶಾಲು ಮತ್ತು ಗೌರವದ ಸ್ಮರಣೆಗೆ ನೀಡಿ ಗೌರವಿಸಿಕೊಳ್ಳಲು ನಾವು ವಿನಂತಿಸಿಕೊಳ್ತಾ ಇರುವ ಅಭಿನಂದನೆಗಳು. ಅದೇ ರೀತಿ ಮತ್ತೊಬ್ಬ ತೀರ್ಪುಗಾರರು ಶ್ರೀಯುತ ದೀಪಕ್ ಬಲ್ಲಾರು ಸರ್ಕಾರ ಕೂಡ ತುಂಬ ಹೃದಯ ಅಭಿನಂದಿಸಿಕೊಳ್ತಾ ಅವರಿಗೆ ಗೌರವದ ಶಾಲು ಸ್ಮರಣೆಗೆ ನೀಡಿ ಗೌರವಿಸಿಕೊಳ್ತಾ ಇದ್ದಾರೆ. ಮತ್ತೊಬ್ಬ ತೀರ್ಪುಗಾರರು ಶ್ರೀಯುತ ಮಂಜುನಾಥ್ ಗಲ್ಲೆಗ ತಾವು ಮಾಡಿರುವಂತಹ ಗೌರವದ ಶಾಲು ಗೌರವದ ಸ್ಮರಣಿಕೆಯನ್ನ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಮುಂದಿರುವುದು ನಮ್ಮ ಜೊತೆಯಲ್ಲಿ ಸ್ಕೋರರ್ ಆಗಿ ತಂಡಗಳಾಗಿ ಡೇಮರಾಗಿ ನಮ್ಮ ಜೊತೆ ಸಾಗಿಸಿದರು ನಾಗರಾಜ್. ಜೊತೆಯಲ್ಲಿ ಮತ್ತೊಬ್ಬ ತೀರ್ಪುಗಾರರು ಶಶಾಂಕ್, ಮತ್ತೊಬ್ಬ ತೀರ್ಪುಗಾರರಾಗಿ ಸುದೀಪ್, ಮತ್ತೊಬ್ಬ ತೀರ್ಪುಗಾರರು ಗುರುದೇವ್ ಪಾಲ್, ಅಪ್ಪ ಮಂಗನಿಗೆ ಗೌರವದ ಶಾಲು ಮತ್ತು ಸ್ಮರಣೆಗೆ ಗೌರವಿಸಿಕೊಳ್ತಾ ಇದ್ದಾರೆ. ಚಿಂತನ್ ಪಟ್ಟಾಯರು, ಅದೇ ರೀತಿ ಪ್ರಣಯ್, ಅದೇ ರೀತಿ ಮತ್ತೊಬ್ಬ ತೀರ್ಪುಗಾರ ಶ್ರೀಯುತ ಕಾರ್ತಿಕ್ ಪುತ್ತೂರು ಅವರಿಗೆ ಗೌರವದ ಶಾಲು ಮತ್ತು ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ಸಂದೇಶ ಶಕ್ತಿಯಲ್ಲಿ ಆಡಳಿತ ಕಮಿಟಿಯಲ್ಲಿದ್ದಾರೆ, ಅವರಿಗೂ ಕೂಡ ಶಾಲಾಗಿ ಸನ್ಮಾನಿಸುತ್ತೇನೆ. Finals for the other match. What they're going to get over the realize something that. ಮತ್ತೊಂದು ಅಂಕ ಸೇರ್ಪಡೆಯಾಗಿದ್ದು ಇದೀಗ 8-16 ಇನ್ ಫೇವರ್ ಆಫ್ ಪಟ್ಲ ಎ. Game 16 in favor of Patla E.
ಕೊನೆಯ 5 ನಿಮಿಷಗಳ ಅವಕಾಶ. Gusto niya at yung karoon tayo mga nakapasok tayo dati pagkaroon tayo kami. Ito yung kapatid sa Prinsito Waret.
SDM ಉಜಿರೆ ದ್ವಿತೀಯ ಸ್ಥಾನದಲ್ಲಿ ಗೆದ್ದ ಅಭಿನಂದನೆಗಳು. ಇಪ್ಪತ್ತೊಂದರ ವಯೋಮಾನದ ಪುರುಷರ ಕಬಡ್ಡಿಯ ಈ ಪಠ್ಯ ಕುಡಿದ 20,000 ನಗದು ರಾಶಿಗಳ ಜೊತೆಗೆ ಚಾಂಪಿಯನ್ ಟ್ರೋಫಿಯ ವಿಜಯದಂಡ ಪಟ್ಲ ಫ್ರೆಂಡ್ಸ್ ಕಲ್ಲಿಗ ಎ ತಂಡ ಈ ಪಡೆದ ಚಾಂಪಿಯನ್ ಪಟ್ಟವಾಗಿದೆ SDM ಉಜಿರೆ. ಅಭಿನಂದನೆಗಳು. ಎಲ್ಲರಿಗೂ ಒಂದು ಮಾತಿನಲ್ಲಿ ಧನ್ಯವಾದವನ್ನು ತಿಳಿಸಿಕೊಡಿದ ಇವತ್ತು ತಿಳಿಸಿದ ಮ್ಯಾಟ್ ಮಾದರಿಯ ಕಬಡ್ಡಿಯ ಸ್ಪರ್ಧೆಗೆ ಪೂರ್ಣ ವಿರಾಮವನ್ನು ಕೊಡಿದ ಎಲ್ಲರಿಗೂ ಶುಭರಾತ್ರಿ.